ನಮ್ಮ ಎಮ್ ಡಿ ರಾಚಪ್ಪ ಅವರ ಊರಿದೆ. ಅದಕ್ಕೆ ಅವರು ವಿಶೇಷ ಆಸಕ್ತಿ ವಹಿಸಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಮಾಡಿಸಿದ್ದಾರೆ. ಮತ್ತು ನಮ್ಮ ರಾಧಾಕೃಷ್ಣ ಅವರು, ನಮ್ಮ ಎಮ್ ಎಲ್ ಎ ಅವರಿಬ್ಬರು ಕೂಡ ಸೈದಾಪುರ ದೊಡ್ಡದಾಗಿ ಬೆಳೀತಾ ಇದೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿದ್ದಾರೆ. ಅದೊಂದು ಬಸ್ ಸ್ಟ್ಯಾಂಡು ಈ ವರ್ಷವೇ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಎಮ್ ಡಿ ಅವರಿಗೆ ಆಗಲೇ ಆದೇಶ ತಾನೇ ಕೊಟ್ಟಿದ್ದೀನಿ. ಈ ವರ್ಷವೇ ಅಲ್ಲಿ ಬಸ್ ಸ್ಟ್ಯಾಂಡು ಕೂಡ ಪ್ರಾರಂಭ ಮಾಡೋಣ. ಮತ್ತು ಬಸ್ಸುಗಳು ಕೂಡ ಅವಶ್ಯಕತೆ ಇದೆ. ಯಾಕಂದರೆ ಕಾರಣಾಂತರದಿಂದ ಹಿಂದೆ 19ರಿಂದ 23ವರೆಗೂ ಹೊಸ ಬಸ್ಸುಗಳು ಸೇರ್ಪಡೆ ಆಗಿರಲಿಲ್ಲ. ಆಮೇಲೆ ನಮ್ಮ ಒಂದು ಅವಧಿಯಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಇದಕ್ಕೆ 2 ವರ್ಷದಲ್ಲಿ 1034 ಬಸ್ಸು ಸೇರಿತು. ಈ ವರ್ಷ 2000 ಬಸ್ಸು ಹೊಸ ಬಸ್ಸು ಬರುತ್ತೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು 700 ಬಸ್ಸು ಕೊಡ್ತೀನಿ. ಅದೊಂದು 4-5 ತಿಂಗಳಲ್ಲಿ ಹೊಸ ಬಸ್ಸುಗಳು ಕೂಡ ಬರುತ್ತೆ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯವರು ಕೂಡ ಹೋದ್ಸಲಿ ಸ್ವಲ್ಪ ಒಂದು 50 ಕೋಟಿ ಕೊಟ್ಟಿದ್ದರು. ಒಂದು 100 ಚಿಲ್ಲರೆ ಬಸ್ ಬಂದಿತ್ತು. ಈ ಬಾರಿ ಕೂಡ ಮನವಿ ಈಗಾಗಲೇ ನಮ್ಮ ಎಮ್ ಡಿ ಅವರು ಕೊಟ್ಟಿದ್ದಾರೆ. ನಾನು ಕೂಡ ಮಾತಾಡ್ತೀನಿ. ನಮ್ಮ ರಾಧಾಕೃಷ್ಣ ಅವ್ರಿಗೂ ಹೇಳಿ, ಅಜಯ್ ಸಿಂಗ್ ಅವ್ರಿಗೆ ಹೇಳಿ ಸ್ವಲ್ಪ ಹೆಚ್ಚು ಹಣ ನಮಗೆ ಕೊಟ್ಟರೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಜನಕ್ಕೆ ಅನುಕೂಲ ಆಗುತ್ತೆ. ನಮಗೆ ಈಗ ಶಾಲಾ ಸಮಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭದಲ್ಲಿದ್ದು, ಈಗ ಶಕ್ತಿ ಯೋಜನೆ ಬಂದೇನಾಗೋಯ್ತು, ಒಂದು ದಿನಕ್ಕೆ 20-25 ಲಕ್ಷ ಜನ ಓಡಾಡೋ ಜಾಸ್ತಿ ಆಯಿತು. ಅದರಿಂದ ನಮಗೆ ಹೆಚ್ಚುವರಿ ಒಟ್ಟು ನಾನು ಬಂದಮೇಲೆ 5900 ಹೊಸ ಬಸ್ಸು ಸೇರ್ಪಡೆ ಆಯಿತು. ಆಮೇಲೆ ಇವಾಗ ರಿಕ್ರೂಟ್ಮೆಂಟ್ಸು ಅಷ್ಟೇ 2016ರಿಂದ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ನಾನಾ ಕಾರಣಗಳಿಂದ. ಒಟ್ಟು 9000 ಜನ ರಿಕ್ರೂಟ್ಮೆಂಟು, 1000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ. ಮತ್ತು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ನಾನೇ ಸಾರಿಗೆ ಸಂಸ್ಥೆಗೆ 1400 ಚಿಲ್ಲರೆ ಕಂಡಕ್ಟರ್ಸ್ ಕಮ್ ಡ್ರೈವರ್ಸ್ಗೆ ಅನುಮೋದನೆ ಕೊಟ್ಟಿದ್ದೀವಿ. ಎಫ್ ಡಿಗೆ ಹೋಗಿದೆ. ಬಂದ ತಕ್ಷಣ ಅದು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ.